ಮೊನ್ನೆ ಈಗ ಒಂದು ನಮ್ಗೆ ಯೂಶಲಿ ನಾವು ಪತ್ರಕರ್ತರು ಏನ್ ಮಾಡ್ತೀವಿ ಅಂತಂದ್ರೆ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ಓದೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ತುಂಬಾ ಆರ್ಟಿಕಲ್ಗಳು ಬರ್ತಾ ಇತ್ತು. ಅದ್ರಲ್ಲಿ ಒಂದು ತುಂಬಾ ಆರ್ಟಿಕಲ್ ಅನ್ಸಿದ್ದು, ಸುನೀತಾ ವಿಲಿಯಮ್ಸ್ ಅವ್ರಿಗೆ ಒಂದು ದಿನದ ಸಂಬಳ ಎಷ್ಟು ಗೊತ್ತಾ ಅಂತೇಳಿ. ಹೌದಾ ಸರ್, ಅಷ್ಟೇ ಇರುತ್ತಾ ಸಂಬಳ, ಒಂದು ದಿನದ ಸಂಬಳ ಅಂತ? ಸಂಬಳ ನೀವು ಮೊನ್ನೆ ನೋಡಿದೀರ. ಅಫ್ಕೋರ್ಸ್ ನಾನು ತುಂಬಾ ತೀರಾ ಅದ್ರ ಬಗ್ಗೆ ನನ್ಗೆ ನೋಡಕ್ ಹೋಗ್ಲಿಲ್ಲ. ಅವ್ರ ಸಂಬಳ ಎಲ್ಲ ಅಷ್ಟೇ ಇರುತ್ತೆ, ನಾಟ್ ಮೋರ್ ದೆನ್ ದಟ್ ವಾಟ್ ವಿ ಎಕ್ಸ್ಪೆಕ್ಟ್. ಅವ್ರು ಹಾಕಿರುವಂತ ಎಫರ್ಟ್ಸ್ಗೆ ಒಂದು ಕೋಟಿ ಗಟ್ಲೆ ಬರುತ್ತಪ್ಪ ಅನ್ನೋದೆಲ್ಲ ಏನು ಇರಲ್ಲ. ಸೊ ಅಸ್ಟ್ರೋನಾಟ್ಸ್ಗೆಲ್ಲ ಏನ್ ಫಿಕ್ಸಡ್ ಇರುತ್ತೋ ಅದೇ ಇರುತ್ತೆ. ಅವ್ರು ಹಾಕಿರೋ ಎಫರ್ಟ್ಸ್ಗೆ ಮತ್ತೆ ಅವ್ರು ಹಾಕಿರೋ ಇದಕ್ಕೆ ಜಾಸ್ತಿ ಕೊಡ್ತಾರೆ ಅನ್ನೋದೆಲ್ಲ ಏನು ಇಲ್ಲ. ಸೊ ವಾಟ್ ಇಸ್ ಫಿಕ್ಸ್ಡ್ ಅಷ್ಟೇ ಬರುತ್ತೆ ಸಂಬಳದೆಲ್ಲ. ಇವನ್ ಈಗ ಆರ್ಮಿಯಲ್ಲಿ ಯಾಕೆ ಅಂತಂದ್ರೆ ಇವತ್ತು ನಮ್ ಜನ ನಾವು ಇಲ್ಲಿಂದ ಎಲ್ಲೋ ಹೊರದೇಶಕ್ಕೆ ಹೋದ್ರೇನೆ ಏನೋ ಲಕ್ಷ ಸಂಬಳ ದುಡಿತಾರೆ, ಅಲ್ಲಿಂದ ಲಕ್ಷ ಸಂಬಳ ತಗೊಂಡ್ಬರ್ತಾರೆ ಅಂತ ಅನ್ಕೋತೀವಿ. ಅಂತದ್ರಲ್ಲಿ ಬಾಹ್ಯಾಕಾಶ ಸ್ಪೇಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಜಾಸ್ತಿ ಸಂಬಳ ಸಿಗುತ್ತೆ ಅಂತೇಳಿ. ಯಾಕಂದ್ರೆ ಯೂಶಲಿ ಒಂದು ನಗು ಅಂತೂ ಬಂದೇ ಬಂತು, ಯಾಕಂದ್ರೆ ಜನ ಹುಡ್ಕಾಡ್ದೆ ಅಂತವನ್ನ. ಕರೆಕ್ಟ್. ಬಟ್ ಇವಾಗ ನೋಡಿ ಆರ್ಮಿ ಅವ್ರು ಪಡೋ ಕಷ್ಟ, ಅವ್ರಿರೋ ಸಿಯಾಚಿನ್ ಅವ್ರಿಗೆ ಎಷ್ಟು ಕೊಡ್ತಾರೆ ಒಂದು ದಿವಸ ಎಕ್ಸ್ಟ್ರಾ ಸಿಯಾಚಿನ್ ಅಲ್ಲಿ ಇದ್ದಿದ್ದಕ್ಕೆ? ತಿಂಗಳಿಗೆ 5,000 ಎಕ್ಸ್ಟ್ರಾನೋ 10,000 ಎಕ್ಸ್ಟ್ರಾ ಕೊಡ್ತಾರೆ. ಆ ಎನ್ವಿರಾನ್ಮೆಂಟ್ ಅಲ್ಲಿ ಎಷ್ಟು ಕೊಡ್ಬೇಕು ನೀವು? ಅಂತ -55 ಡಿಗ್ರಿಯಲ್ಲಿ ಒಬ್ರಿಗೊಬ್ರು ಮುಖ ನೋಡಕ್ ಆಗಲ್ಲ, ಉಗಿಯಕ್ ಆಗಲ್ಲ. ಒಂದು ಚೂರು ಆ ಒಂದು ಟೆಂಪರೇಚರ್ ಅಲ್ಲಿ ಇರ್ತಾರಲ್ಲ, ರಾತ್ರಿ ಅನ್ನೋದು ಗೊತ್ತಾಗಲ್ಲ, ಹಗಲು ಅನ್ನೋದು ಗೊತ್ತಾಗಲ್ಲ, ಅಲ್ಲಿ ಕೂತಿರ್ತಾರಲ್ಲ, ಅವ್ರಿಗೆ ಎಷ್ಟು ಕೊಡ್ತಾರೆ ಭತ್ಯ? ಎಷ್ಟು ಎಕ್ಸ್ಟ್ರಾ ಕೊಡ್ತಾರೆ? 10,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಇರೋ ಸಮಯಕ್ಕಿಂತ, ಬಿಕಾಸ್ ಆಫ್ ದಟ್ ಪ್ರಾಬ್ಲಮ್ಗೆ. ಸೊ ಅದಕ್ಕೆ ಏನ್ ಹೇಳ್ತೀರಾ ನಾವು? ಅಸ್ಟ್ರೋನಾಟ್ ಬಿಡಿ, ನಾನು ಹೇಳ್ತಾ ಇರೋದು ಇಲ್ಲಿರೋದನ್ನೇ ನಿಮ್ ಕಂಪೇರ್ ಮಾಡಿ ಹೇಳ್ತಾ ಇದೀನಿ. ಹಂಗ ಅನ್ಬಿಟ್ಟು ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಬರೋ ಅಷ್ಟು, ಒಂದ್ 5 ವರ್ಷ ಮಾಡಿರೋ ಕೆಲಸ ಬರೋ ಅಷ್ಟು ಅವ್ರಿಗೆ ಬರಲ್ಲ ಆರ್ಮಿಲಿ ಆ ತರ ವಾತಾವರಣ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ದಾಗೆ. ಬಟ್ ಹಂಗ ಅನ್ಬಿಟ್ಟು ಆರ್ಮಿಗೆ ಜನ ಹೋಗೋದೇ ಇಲ್ವಾ? ಅವ್ರಿಗೆ ಆ ಪ್ಯಾಷನ್ ಇರುತ್ತೆ, ದೇಶದ ಮೇಲೆ ಒಂದು ಇಷ್ಟ ಭಕ್ತಿ ಇರುತ್ತೆ. ನಾವ್ ಏನೇ ಆದ್ರೂ ಈ ದೇಶ ಕಾಪಾಡ್ತೀವಿ ಅನ್ನೋ ಒಂದು ಮನಸ್ಥಿತಿ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಸಂಬಳಕ್ಕೆ ಅಂತ ಅದ್ ಮಾಡಕ್ ಆಗಲ್ಲ ಅಂತ ಕೆಲ್ಸಗಳೆಲ್ಲ. ಅಸ್ಟ್ರೋನಾಟ್ಸ್ ಅದೇ ತರ, ಅವ್ರಿಗೊಂದು ಲೈಕಿಂಗ್, ಆ ಪ್ಯಾಷನ್, ಆ ಸ್ಪೇಸ್ ಅಲ್ಲಿ ಏನೋ ಒಂದು ಕಂಡುಹಿಡಿತೀವಿ, ಏನೋ ಒಂದು ಮನುಕುಲ ಕೊಡ್ತೀವಿ ಅನ್ನೋದೊಂದು ಮನಸ್ಸಿಗೆ ಬಂದ್ಬಿಟ್ಟಿರುತ್ತೆ. ಅಲ್ಲಿ ಸಂಬಳ ಅನ್ನೋದು ಅವ್ರಿಗೆ ಇಂಪಾರ್ಟೆನ್ಸ್ ಆಗಲ್ಲ. ಆ ಮಿಷನ್ ಸಕ್ಸಸ್ ಮಾಡಿ ನಾನು ಬರ್ತೀನಿ ಅನ್ನೋದು ಒಂದು ಇಂಪಾರ್ಟೆನ್ಸ್ ಆಗ್ಬಿಟ್ಟಿರುತ್ತೆ ಅವ್ರಿಗೆಲ್ಲ. ಲಿಂಗಣ್ಣ ಸರ್, ಈಗ 9 ತಿಂಗಳ ಬಳಿಕ ಅವರನ್ನ ವಾಪಸ್ ಕರೆದುಕೊಂಡು ಬರುವಂತ ಪ್ರಯತ್ನಗಳು ನಡೀತಾ ಇದೆ. ಇನ್ ಬಿಟ್ವೀನ್ ಈ ಪ್ರಯತ್ನ ನಡೀಲಿಲ್ವಾ? ಇನ್ ಬಿಟ್ವೀನ್ ಕರ್ಕೊಂಬರಕ್ಕೆ ಬಹಳಾನೇ ಟ್ರೈ ಮಾಡಿದ್ರು. ನೋಡಿ, ಕ್ರೂ 9 ಮಿಷನ್ ಸೆಪ್ಟೆಂಬರ್ ಅಲ್ಲಿ ಹೋದ್ಮೇಲೆ ಅವ್ರಿಗೆ 6 ತಿಂಗಳ ಕಾಲ ಅವ್ರು ಅಲ್ಲಿ ಕಾಲ ಹಾಕ್ಲೇಬೇಕಾಗಿತ್ತು ಅವ್ರನ್ನ. ಸೊ ಅವರು ಇವ್ರಿಗೋಸ್ಕರ 3 ತಿಂಗಳಿಗೆ ಬರಕ್ಕೆ ಅದು ತುಂಬಾನೇ ಎಕ್ಸ್ಪೆನ್ಸಿವ್ ಮಿಷನ್ ಆಗ್ಬಿಡುತ್ತೆ. ಆ ತರ 2 ತಿಂಗಳಿಗೆ ಹೋಗಿ ಕರ್ಕೊಂಡ್ ಬರೋದು, ಇವ್ರಿಬ್ರು ಹೋಗಿ ಇನ್ನಿಬ್ರನ್ನ ಕೂಡ್ಸ್ಕೊಂಡ್ ಬರೋದು, ಅದೆಲ್ಲ ಬಹಳ ನಾವ್ ಹೇಳ್ದಷ್ಟು ಸುಲಭ ಮತ್ತೆ ಅಷ್ಟು ವಯಬಲ್ ಆಪ್ಷನ್ಸ್ ಅಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಇಸ್ ವೆರಿ ಸೀರಿಯಸ್. ಸೊ ಆ ತರ ಸೀರಿಯಸ್ನೆಸ್ ನಾವು ಮೀಡಿಯಾದಲ್ಲಿ ನೋಡ್ತಿದ್ವಿ ಹೊತ್ತು ನಾಸಾದವ್ರಿಗೆ ಆ ತರ ಏನು ಕಾಣ್ತಾ ಇರ್ಲಿಲ್ಲ. ಬಿಕಾಸ್ ದೇ ನ್ಯೂ ದ ಕಂಡೀಷನ್, ಎವ್ರಿ ಡೇ ಕಂಡೀಷನ್ ಚೆಕ್ ಮಾಡ್ತಾನೆ ಇರ್ತಾರೆ ಅವ್ರದ್ದು. ಅರ್ಥ ಆಯ್ತಾ? ಸೊ ಅವ್ರ 6 ತಿಂಗಳು ಅಲ್ಲಿ ಇರ್ಲೇಬೇಕಾಗಿತ್ತು. ಬಟ್ ಈ ಕ್ರೂ 10 ಡಿಸೆಂಬರ್ ಅಲ್ಲಿ ಹೋಗೋದು ಏನಾಯ್ತು ಅಂದ್ರೆ, ಅಲ್ಲಿ ಸ್ಪೇಸ್ ಕ್ರಾಫ್ಟ್, ಹೊಸ ಸ್ಪೇಸ್ ಕ್ರಾಫ್ಟ್ ರೆಡಿ ಮಾಡಿದ್ರು ಕ್ರೂ 10 ಹೋಗಕ್ಕೆ. ಆ ಸ್ಪೇಸ್ ಕ್ರಾಫ್ಟ್ ಏನೇನೋ ಇಶ್ಯೂಸ್ ಶುರುವಾಯ್ತು ಅವ್ರಿಗೆ. ಒಂದು ಬ್ಯಾಟ್ರಿ, ಸುಮಾರು ಇಶ್ಯೂಸ್, ಬ್ಯಾಟ್ರಿ ಇಶ್ಯೂಸ್ ಶುರುವಾಯ್ತು. ಅದನ್ನ ತೆಗೆದು ಮತ್ತೆ ರೀಪ್ಲೇಸ್ ಮಾಡಕ್ ಬಹಳ ಟೈಮ್ ಹಿಡಿತು. ಸೊ ಅದೆಲ್ಲ ಆಗದೆ ಇದ್ಮೇಲೆ ಕೊನೆಗೆ ಏನ್ ಮಾಡಿದ್ರು, 3 ಸಲ ಯೂಸ್ ಮಾಡಿದಂತ ಸ್ಪೇಸ್ ಕ್ರಾಫ್ಟ್ ನೇ ತಗೊಂಡ್ಬಂದು ಮತ್ತೆ ಲಾಂಚ್ ಮಾಡಬೇಕಾಗಿತ್ತು ಅವರು. ಅದು ಟೈಮ್ ಎಳೆದು ಬಿಡ್ತು. ಅವರು ಡಿಸೆಂಬರ್ ಅಲ್ಲಿ ಹೋಗೋದನ್ನ ಸ್ವಲ್ಪ ಟೈಮ್ ಎಳೆದು, ಸೊ ಮಾರ್ಚ್ ಅಲ್ಲಿ ಹೋಗಂಗ ಆಯ್ತದು. ಬಿಕಾಸ್ ಸ್ಪೇಸ್ ಕ್ರಾಫ್ಟ್ ಸೆಟ್ ಆಗ್ಲಿಲ್ಲ ಅವ್ರಿಗೆ. ಕೊನೆಗೆ ಯಾವ್ದೋ ಯೂಸ್ ಸ್ಪೇಸ್ ಕ್ರಾಫ್ಟ್ ತಂದು ಅದರಲ್ಲಿ ಕೆಲವು ಮಾಡಿಫಿಕೇಶನ್ಸ್ ಮಾಡಬೇಕಿತ್ತು ಅವರು. ಯಾಕಂದ್ರೆ ಕೆಲವು ಥ್ರಸ್ಟರ್ ಎಲ್ಲ ಪ್ರಾಬ್ಲಮ್ ಇತ್ತು, ಅದನ್ನೆಲ್ಲ ರೆಡಿ ಮಾಡಿ ಆ ಯೂಸ್ಡ್ ಸ್ಪೇಸ್ ಕ್ರಾಫ್ಟ್ ನ ಕಳಿಸ್ಕೊಟ್ರು. ಸೊ ಅದಕ್ಕೆ ಈ ಡಿಲೇಸ್ ಗಳು ಇನ್ನೂ ಹೆಚ್ಚಿಗೆ ಆಯ್ತು. ಓಕೆ ಓಕೆ. ಅವರು ಒಂದಷ್ಟು ದೃಶ್ಯಾವಳಿನ ಗಮನಿಸ್ತಾ ಇದೀವಿ ಸರ್. ಈಗ ಅವರು, ನೀವು ಹೇಳ್ತಾ ಇದ್ರಿ, ತುಂಬಾ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಡೆವಲಪ್ ಆಗಿದೆ. ಅವರು ಅಲ್ಲಿಂದ ಎಕ್ಸ್ ಖಾತೆಯಲ್ಲಿ ಹಂಚ್ಕೊಳ್ತಾ ಇದ್ರು, ಏನೆಲ್ಲ ಆಗ್ತಾ ಇದೆ ನೋಡಿ. ಇವತ್ತು ಲೈವ್ ವಿಡಿಯೋವನ್ನ ನಾವು ನೋಡ್ತಾ ಇದೀವಿ. ಲೈವ್ ವಿಡಿಯೋಸ್ ಅವರು ಎಕ್ಸಿಟ್ ಆಗುವಂಥದ್ದು, ಎಂಟ್ರಿ ಆಗುವಂಥದ್ದು, ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದೀವಿ.
ಸೊ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಈ ಹಿಂದಿನ ಈ ಒಂದು ಪ್ರಯಾಣಕ್ಕೂ ಈ ಬಾರಿಯ ಪ್ರಯಾಣಕ್ಕೂ ಏನ್ ಡಿಫರೆನ್ಸ್ ನಿಮಗೆ ಕಾಣಿಸ್ತಾ ಇದೆ? ಯಾಕಂದ್ರೆ ನೀವು ತುಂಬಾ ಆರ್ಟಿಕಲ್ ಬರೆದಿದ್ದೀರಿ, ಕೇವಲ ಲೋಕಲ್ ಲೆವೆಲ್ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಆರ್ಟಿಕಲ್ ತುಂಬಾ ಜನ ಓದಿದ್ದಾರೆ. ಹಾಗಾಗಿ ನಾನು ಕೂಡ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ, ಯಾವ ರೀತಿಯಾದಂತಹ ಬದಲಾವಣೆಗಳನ್ನ ನೀವು ಕಂಡಿದ್ದೀರಿ? ನೋಡಿ, ಬದಲಾವಣೆಗಳು ಅನೇಕ ರೀತಿ ಬದಲಾವಣೆಗಳಾಗಿದೆ. ಅಂದ್ರೆ ನಾನು ಅದನ್ನ ಒಂದೇ ಲೈನ್ ಅಲ್ಲಿ ಈ ತರ ಈ ಟೆಕ್ನಿಕಲಿ ನನಗೆ ಹೇಳಕ್ ತುಂಬಾನೇ ಕಷ್ಟ ಆಗುತ್ತೆ. ಈಗ ಒಂದು ಮೊಬೈಲೇ ತಗೊಳ್ಳಿ, ನೀವು 3 ವರ್ಷದಿಂದ ಹಿಂದಿನ ಮೊಬೈಲ್ ಇವತ್ತಿನ ಮೊಬೈಲ್ ಏನ್ ಬದಲಾವಣೆ ಆಗುತ್ತೆ ಅಂತ ಕೇಳಿದ್ರೆ ನಿಮ್ಗೆ ಹೇಳಕ್ ಎವ್ರಿ ಮಂತ್ ಒಂದೊಂದು ಬದಲಾವಣೆ ಕಾಣ್ತಾ ಇರುತ್ತೆ. ಅದೇ ತರಾನೇ ಸ್ಪೇಸ್ ಕ್ರಾಫ್ಟ್ ಅಲ್ಲೂ ಬಹಳ ಬದಲಾವಣೆಗಳಿದಾವೆ. ಅವ್ರು ಹಾಕಿರೋ ಲೇಯರ್ಸ್ ಇರ್ಬೋದು, ಅವ್ರು ಹಾಕಿರೋ ಪ್ರೊಟೆಕ್ಟಿವ್ ಕೋಟಿಂಗ್ಸ್ ಇರ್ಬೋದು, ಅಲ್ಲಿರೋ ಲೈಫ್ ಸ್ಟೈಲ್ಗೆ ISS ಒಳಗೆ ಯಾವ ತರ ಕೋಟಿಂಗ್ಸ್, ರೇಡಿಯೇಷನ್ ಲೆವೆಲ್ಸ್ ಕಮ್ಮಿ ಮಾಡ್ತಾ ಹೋಗ್ತಾ ಇದಾರೆ. ಬೇಕಾದಷ್ಟು ಅನೇಕ, ಇಟ್ ಇಸ್ ನಾಟ್ ಎ ಸ್ಮಾಲ್ ಸಬ್ಜೆಕ್ಟ್ ಟು ಟೆಲ್ 5 ನಿಮಿಷದಲ್ಲಿ ಇದೆಲ್ಲ ಚೇಂಜ್ ಆಗೋಗ್ಬಿಟ್ಟಿದೆ ಅಂತ ಹೇಳಕ್ಕಾಗಲ್ಲ. ನಾವು ಒಂದ್ ಸಣ್ಣ ಮೊಬೈಲ್ದೇ ಹೇಳಕ್ ಆಗಲ್ಲ ಇಷ್ಟು ಫಾಸ್ಟ್ ಆಗಿ 5 ನಿಮಿಷದಲ್ಲಿ ಹೇಳಿ ಏನೇನ್ ಚೇಂಜಸ್ ಆಗಿದೆ 3 ವರ್ಷದಿಂದ ಇದ್ದಿದ್ದ ಮೊಬೈಲ್ಗೂ ಮತ್ತೆ ಇವತ್ತಿಗಿರೋ ಮೊಬೈಲ್ಗೂ ಅಂತ. ಇನ್ನ ಸ್ಪೇಸ್ ಇದನ್ನ ಹೇಳೋದು ಬಹಳನೇ ಕಷ್ಟ ಆಗುತ್ತೆ. ಸ್ಪೇಸ್ ಮಾಡಲ್ ಹೆಂಗಿತ್ತು, ಸರ್ವಿಸ್ ಮಾಡ್ಯೂಲ್ ಹೆಂಗಾಗ್ತಾ ಇದೆ, ISS ಅಲ್ಲಿ ಏನೇನು ಇಂಪ್ರೂವ್ಮೆಂಟ್ಸ್ ಆಗಿದೆ, ಅದೆಲ್ಲ ಹೇಳೋದು ತುಂಬಾನೇ, ಇಟ್ ಈಸ್ ಅ ಡಿಫ್ರೆಂಟ್ ಸಬ್ಜೆಕ್ಟ್ ಆಫ್ ಇಟ್ಸ್ ಓನ್. ಅದು ನಮ್ಮ ನಿಮ್ಮ ಟಿಪಿಕಲ್ ವರ್ಡ್ ಅಲ್ಲಿ ಹೇಳ್ತಾ ಹೋದ್ರೆ ನಮಗೆ ಯೂಶಲಿ ಅದು ಅರ್ಥ ಆಗಲ್ಲ. ಕೆಲವರಿಗೆ ಸೈನ್ಸ್ ಓದಿರೋರಿಗೆ, ಸೈಂಟಿಸ್ಟ್ ಗಳಿಗೆ ಅದು ಅರ್ಥ ಆಗ್ಬೋದು. ಆದ್ರೆ ನಮ್ಗೆ ನಮ್ಮಂತ ಜನಸಾಮಾನ್ಯರಿಗೆ ಏನು ಅಂತಂದ್ರೆ, ಏನಕ್ಕೆ ಹೋದ್ರು, ಯಾಕೆ ಇಷ್ಟ ದಿನ ಇದ್ರು, ಏನ್ ಸಮಸ್ಯೆ ಆಯ್ತು, ಯಾವಾಗ ಬರ್ತಾರೆ, ಈಗ ಬರೋದು ಹೇಗ್ ಬರ್ತಾರೆ, ಹೇಗ್ ಲ್ಯಾಂಡಿಂಗ್ ಆಗುತ್ತೆ, ಲ್ಯಾಂಡಿಂಗ್ ಆದಾಗ ಹೇಗೆ ಅವರನ್ನ ವೆಲ್ಕಮ್ ಮಾಡ್ಕೊಳ್ತಾರೆ, ಅವರು ಯಾಕೆ ಅಷ್ಟು ದಿನ ಆಸ್ಪತ್ರೆಯಲ್ಲಿ ಇರಬೇಕು, ಅವರನ್ನ ಯಾಕೆ ತೀವ್ರ ನಿಗಾಗಡದಲ್ಲಿ ಇರ್ತಾರೆ, ಈ ತರದ ಪ್ರಶ್ನೆಗಳು ಮಾತ್ರ ನಮ್ಮಲ್ಲಿ ಉದ್ಭವ ಆಗೋದು. ನೋಡಿ, ಸಂಬಳ ಎಷ್ಟು ಬರುತ್ತೆ ಅವ್ರಿಗೆ, ಈ ತರದೇ ಬರೋದು. ಆಮೇಲೆ ಇನ್ನೊಂದು ವಿಚಾರ ನೋಡಿ, ಈಗ ಒಂದು ವಿಡಿಯೋ ನಾವು ನೋಡ್ತಾ ಇದ್ವಿ, ಸುನೀತಾ ವಿಲಿಯಮ್ಸ್ ಅವರು ಆರಂಭದಲ್ಲಿ ಹೋದಂತ ಸುನೀತಾ ವಿಲಿಯಮ್ಸ್ ಅವರ ಫೇಸ್ಗೂ ಇವತ್ತು ವಾಪಸ್ ಬರ್ತಾ ಇರುವಂತಹ ಸುನೀತಾ ವಿಲಿಯಮ್ಸ್ ಅವರ ಫೇಸ್ 9 ತಿಂಗಳಲ್ಲಿ ಒಂದು ರೀತಿಯಲ್ಲಿ ಅಜಗಜಾಂತರವಾದಂತಹ ವ್ಯತ್ಯಾಸ ಕಂಡು ಬರ್ತಾ ಇದೆ. ಅವರ ದೇಹದ ಒಂದು ಕಂಪ್ಲೀಟ್ ಒಂದು ನೋಡುವಿಕೆಯಲ್ಲೇ ಒಂದಷ್ಟು ಬದಲಾವಣೆಗಳು ಕಂಡು ಬರ್ತಾ ಇದೆ. ಯಾಕೆ ಆ ರೀತಿಯಾಗಿ ಆಗುತ್ತೆ ನೋಡಿ? ಇವತ್ತು ಅವರು ಕಂಪ್ಲೀಟ್ ಏಜ್ಡ್ ಪರ್ಸನ್ ತರ ಕಾಣ್ತಿದ್ದಾರೆ. ಇದೇ 9 ತಿಂಗಳ ಹಿಂದೆ ಅವರಿದ್ದಂತ ಮುಖದಲ್ಲಿದ್ದಂತ ಒಂದು ಏನ್ ಹೇಳ್ತಾರೆ ಚಾರ್ಮ್, ಇವತ್ತು ಆ ಚಾರ್ಮ್ ನಮಗೆ ಕಾಣಿಸ್ತಾ ಇಲ್ಲ. ಏಜ್ಡ್ ಪರ್ಸನ್ ತರ, ವೃದ್ಧ ತರ ಕಾಣ್ತಿದ್ದಾರೆ. ಯಾಕೆ ಈ ತರ ಅಂತೇಳಿ ನೋಡಿ, ಈಗ ಮೈಕ್ರೋ ಗ್ರಾವಿಟಿಲಿ ಹೋಗಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದ್ರೆ, ನೀವು ಈ ನೆಲದ ಮೇಲೆ ನಡಿಯಂಗೆ ಅಲ್ಲಿ ಮೇಲ್ಗಡೆ ನಡಿಯಕ್ ಏನು ಇಲ್ಲ ನಿಮ್ಗೆ. ಈ ನೆಲದ ಮೇಲೆ ನೀವು ನಡೀತಾ ಇರ್ತೀರ ಅಂದ್ರೆ ನೀವ್ ಯಾವಾಗ್ಲೂ ಎಕ್ಸರ್ಸೈಸ್ ಮಾಡ್ತಾನೆ ಇರ್ತೀರಾ. ಅಂದ್ರೆ ಗ್ರಾವಿಟಿ ಅಗೇನ್ಸ್ಟ್ ನೀವು ನಡ್ಕೊಂಡು ಹೋಗ್ತಾನೆ ಇರ್ತೀರಾ, ದಿನನಿತ್ಯ ಕೆಲ್ಸಗಳು ಮಾಡ್ತಾನೆ ಇರ್ತೀರಾ. ಸೊ ಆ ಬಾಡಿಗೆ ಆ ಎಕ್ಸರ್ಸೈಸ್ ಇದ್ದೇ ಇರುತ್ತೆ. ಅಂದ್ರೆ ಒಂದ್ ದಿವಸಕ್ಕೆ 3600 ಸ್ಟೆಪ್ ಹಾಕ್ಲೇಬೇಕು ನಿಮ್ ಬಾಡಿ ಶೇಪ್ ಅಲ್ಲಿ ಇರಕ್ಕೆ ಅಂತ ಹೇಳೋದು ಅದಕ್ಕೇನೆ. ಸೊ ಅಲ್ಲಿ ಹೋದಾಗ ನಡಿಯೋ ಅನ್ನೋದೇ ಒಟ್ಟೋಗಿರುತ್ತೆ. ಅವ್ರ ಕಾಲ್ಗೆ ನಡಿಯಕ್ಕೆ ಏನೂ ಇರಲ್ಲ ಅಲ್ಲಿ. ಅವಾಗ ಏನಾಗುತ್ತೆ, ಆ ತರ ಎಕ್ಸರ್ಸೈಸ್ ಇಲ್ದಾಗ ಏನಾಗುತ್ತೆ, ಬೋನ್ ಎಲ್ಲ ಏನಾಗುತ್ತೆ, ಕ್ಯಾಲ್ಸಿಯಂ ಲೂಸ್ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಬೋನ್ ಡೆನ್ಸಿಟಿ ಕಮ್ಮಿ ಆಗುತ್ತೆ, ಅಂದ್ರೆ ಬೋನ್ ಥಿನ್ ಆಗೋಗುತ್ತೆ. ಅದೇ ತರ ಮಸಲ್ಗಳು ಅಷ್ಟೇ ಎಲ್ಲ ಒಂಥರ ಶ್ರಿಂಕ್ ಆಗ್ತಾ ಬರುತ್ತೆ, ಯಾಕಂದ್ರೆ ಎಕ್ಸರ್ಸೈಸ್ ಇರಲ್ಲ ಅವ್ರಿಗೆ. ಆದ್ರೂ ಅವ್ರಿಗೆ ಥ್ರೆಡ್ ಮಿಲ್ ಎಲ್ಲ ಮಾಡಿಸ್ತಾರೆ, 1-2 ಅವರ್ಗಳ ಕಾಲ ಥ್ರೆಡ್ ಮಿಲ್ ಬಾಡಿಗೆಲ್ಲ ಕಟ್ಟಿ ಅವ್ರು ಮಾಡ್ತಾರೆ. ಬಟ್ ಅದು ಸಾಕಾಗಲ್ಲ, ಬಿಕಾಸ್ ದಿನನಿತ್ಯ ಕೆಲಸಗಳು ನಾವು ಇಲ್ಲಿ ನಡೆದಂಗೆ, ಭೂಮಿ ಮೇಲೆ ನಡೆದಂಗೆ ಅಲ್ಲಿ ನಡೆಯಲ್ಲ. ಸೊ ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಬಾಡಿ ಶ್ರಿಂಕ್ ಆಗ್ಬಿಡುತ್ತೆ. ಆಮೇಲೆ ಬೋನ್ಸ್ ಎಲ್ಲ ಬ್ರಿಟಲ್ ಆಗುತ್ತೆ. ನೆಕ್ಸ್ಟ್ ಹಾರ್ಟ್ ಪಂಪಿಂಗು ಅಷ್ಟೇ. ಹಾರ್ಟ್ ಪಂಪ್ ಆಗಿ ಹೇಗೆ ರಕ್ತ ಚಲನೆ ಆಗುತ್ತೋ ಅಲ್ಲಿ ಹೋದಾಗ ಹಾರ್ಟ್ ಪಂಪಿಂಗ್ ಅಷ್ಟೇ ಫಾಸ್ಟ್ ಇರಲ್ಲ, ಅದು ರಿವರ್ಸ್ ಆಗಿ ಚಲನೆ ಆಗ್ತಾ ಇರುತ್ತೆ. ಅಂದ್ರೆ ತಲೆಗೆ ಹೋಗಿ ಇಲ್ಲಿ ಫಸ್ಟ್ ಕಾಲ್ಗೆ ಹೋಗಿ ಆತರ ಬರೋದು, ಆತರ ಆಗಲ್ಲ. ಇದು ತಲೆಗೆ ಹೋಗಿ ತಿರ್ಗಾ ವಾಪಸ್, ಅಂದ್ರೆ ಸರ್ಕ್ಯುಲೇಟರಿ ಸಿಸ್ಟಮ್ ಚೇಂಜ್ ಆಗ್ಬಿಡುತ್ತೆ. ಆಮೇಲೆ ಈವನ್ ಫ್ಲೂಯಿಡ್ಸ್ ಇನ್ ದ ಬಾಡಿ, ಫಸ್ಟ್ ಮುಖಕ್ಕೆ ಹೊಡೆಯುತ್ತೆ ಫ್ಲೂಯಿಡ್ಸ್, ಮೇಲ್ಗಡೆ ಹೋಗಿದ ತಕ್ಷಣ ಫ್ಲೂಯಿಡ್ಸ್ ಕಾಲ್ಗೆ ಹೋಗಲ್ಲ, ಬಾಡಿಲಿರೋ ಫ್ಲೂಯಿಡ್ಸ್ ತಕ್ಷಣ ಮುಖಕ್ಕೆ ಹೋಗುತ್ತೆ. ಅವಾಗ ಏನಾಗುತ್ತೆ, ಮುಖ ಎಲ್ಲ ಊತ ಬರುತ್ತೆ, ಕಣ್ಣೆಲ್ಲ ಬಲ್ಜ್ ಆದಂಗೆ ಕಾಣುತ್ತೆ, ಆತರ ಕಾಣ್ತಾರೆ ಹೋಗಿದ್ ಕೆಲವು ದಿವಸಗಳ ಕಾಲ. ಆಮೇಲೆ ನಿಧಾನಕ್ಕೆ ಅದು ಸೆಟ್ರೈಟ್ ಆಗಿ ಅವರು ಸಣ್ಣ ಆಗಕ್ ಶುರು ಮಾಡ್ತಾರೆ. ಸೊ ಇದರಿಂದ ಅವ್ರಿಗೆ ಆಮೇಲೆ ಇಮ್ಯುನಿಟಿ ರೇಡಿಯೇಷನ್
ಅಲ್ಲಿ ಏನಂದ್ರೆ ಅಲ್ಲಿ ಅಟ್ಮಾಸ್ಫಿಯರ್ ಇರಲ್ಲ, ಓಝೋನ್ ಲೇಯರ್ ಇರಲ್ಲ, ಕಂಪ್ಲೀಟ್ ಸೋಲಾರ್ ಸಿಸ್ಟಮ್ ಅಷ್ಟೇ, ಬರೇ ಸ್ಪೇಸ್, ವ್ಯಾಕ್ಯೂಮ್, ರೇಡಿಯೇಷನ್ಸ್ ಲೆವೆಲ್ ತುಂಬಾ ಜಾಸ್ತಿ ಇರುತ್ತೆ ಅವ್ರ ಮೇಲೆ. ಅಫ್ಕೋರ್ಸ್ ಒಳಗಡೆ ISS ಅಲ್ಲಿ ಆದಷ್ಟು ಪ್ರೊಟೆಕ್ಟ್ ಮಾಡ್ತಾರೆ, ಬಟ್ ಆದ್ರೂ ಭೂಮಿಯಲ್ಲಿರುವಷ್ಟು ಪ್ರೊಟೆಕ್ಷನ್ ಅವ್ರಿಗೆ ಅಲ್ಲಿ ಇರಲ್ಲ. ಸೊ ಇಮ್ಯುನಿಟಿ ಸಿಸ್ಟಮ್ಸ್ ಎಲ್ಲ ಹಾಳಾಗ್ತಾ ಹೋಗ್ತಾ ಇರುತ್ತೆ ಅವ್ರದ್ದು. ಸೊ ಇದೆಲ್ಲ ಈ ತರ ಬೇಕಾದಷ್ಟು ಅನೇಕ ಪ್ರಕ್ರಿಯೆಗಳಾಗ್ತಾ ಇರುತ್ತೆ. ಅದರಿಂದ ಅವ್ರ ಬಾಡಿ ಶಿಂಕ್ ಆಗಿ ಆ ತರ ಕಾಣ್ತಾರೆ. ಬಟ್ ಇಲ್ಲಿ ಬಂದು ಕೆಲ ದಿವಸಗಳ ಕಾಲ ಎಲ್ಲ ರಿಕೂಪ್ ಆಗಿ ಮತ್ತೆ ಒಂದ್ ವರ್ಷಗಳ ಕಾಲ ಅವ್ರ ಎಲ್ಲಾ ತರಾನು ತಗೊಂಡ್ಮೇಲೆ ಮತ್ತೆ ಯಥಾಸ್ಥಿತಿಗೆ ಬರ್ತಾರೆ ಯೂಶಲಿ. ಹ್ಮ್ ಹ್ಮ್ ಹ್ಮ್